ಇಲ್ಲ ತಲೆ ಮೇಲೆ ಇಟ್ಕೋ ಇಲ್ಲ ಆಫೀಸಿಗೆ ಕಳಿಸ್ತ ಲಕ್ಕುಂಡಿಯ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಎದುರುಗಡೆ ನಡೀತಾ ಇರುವಂತಹ ಉತ್ಕನ್ನಡ ಇವತ್ತು 5ನೇ ದಿನ. ಇವತ್ತು ಬಹುತೇಕ ಈ ಒಂದು ಕಾಮಗಾರಿ ಮುಗಿಯೋ ಹಂತಕ್ಕೆ ಬಂದಿರುವಂತದ್ದು. ಸದ್ಯ ನಾ ಇದೇ ಸ್ಥಳದಲ್ಲಿ ಇದನ್ನು ತೋರಿಸ್ತಾ ಹೋಗ್ತೀನಿ. ಏನು 10x10 ಅಡಿಯ ಒಂದು ABCD ಬ್ಲಾಕ್ ಮಾಡಿ ಏನು ಅಗಿತಾ ಇದ್ದಾರೆ. ಸುಮಾರು 4 ಅಡಿವರೆಗೂ ಕೂಡ ಇವತ್ತು ಈ ಒಂದು ನೆಲವನ್ನ ಅಗಿದಿರುವಂತದ್ದು. ಇವತ್ತು ಒಂದು ಮಡಿಕೆ ಮತ್ತೆ ಏನು ದೊಡ್ಡ ದೊಡ್ಡ ಏನು ಬಂಡೆಗಲ್ಲುಗಳು ಕೂಡ ಏನು ಹತ್ತಿರುವಂತದ್ದು. ಅಂದ್ರೆ ಈಗಾಗಲೇ ಒಂದು ಮಡಿಕೆಯನ್ನ ಹೊರತೆಗೆದಿದ್ದಾರೆ. ಅಂದ್ರೆ ಪ್ರಾಚೀನ ಕಾಲದಂತ ಇರ್ತಕ್ಕಂಥ ಒಂದು ಮಡಿಕೆ ಏನಿತ್ತು ಅದನ್ನು ತೆಗೆದು ಅದರಲ್ಲಿ ಇರ್ತಕ್ಕಂಥ ಮಣ್ಣನ್ನು ಕೂಡ ಶೋಷಣೆ ಮಾಡಿದ್ರೆ. ಆದ್ರೆ ಏನಾದ್ರು ಚಿನ್ನಾಭರಣ ವಜ್ರ ವೈಡೂರು ಏನಾದ್ರು ಸಿಗ್ಬೋದು ಅಂತ ಹೇಳಿ ಸಾಕಷ್ಟು ಶೋಧ ಮಾಡಿದ್ರು ಸಹಿತ ಅದರಲ್ಲಿ ಏನೂ ಸಿಕ್ಕಿಲ್ಲ. ಪ್ರಮುಖವಾಗಿ ಇನ್ನೊಂದು ಹೇಳ್ಬೇಕಂದ್ರೆ ಇಲ್ಲಿ ನನ್ನ ಎಡಭಾಗದಲ್ಲಿ ಇರ್ತಕ್ಕಂಥ ಈ ಒಂದು ಪಾಣಿ ಬಟ್ಟಲು ಅಂದ್ರೆ ಶಿವನ ಲಿಂಗ ಏನಿರುತ್ತೆ ಆ ಲಿಂಗ ಏನು ಇರ್ತಕ್ಕಂತ ಒಂದು ಪಾಣಿ ಬಟ್ಲು ಇದು. ಅಂದ್ರೆ ಇದರಲ್ಲಿ 3 ತರಹದಾದಂತ ಶಿವಲಿಂಗಗಳು ಇರ್ತವೆ. ಒಂದು ಎಡಭಾಗಕ್ಕೆ ಮತ್ತೆ ಇನ್ನೊಂದು ಬಲಭಾಗಕ್ಕೆ ಇನ್ನೊಂದು ಪೂರ್ಣ ಪ್ರದಕ್ಷಿಣೆ ಅನ್ನುವಂತ ಶಿವಲಿಂಗಗಳು ಇರ್ತವೆ. ಇದು ಎಡಕ್ಕಾಗಿರ್ಬೋದು ಅಥವಾ ಬಲಕ್ಕೆ ಪ್ರದಕ್ಷಿಣೆ ಆಗ್ತಕ್ಕಂತ ಪಾಣಿ ಬಟ್ಟಲು. ಅಂದ್ರೆ ಈ ಒಂದು ಪಾಣಿ ಬಟ್ಟಲನ್ನ ಎಡಕ್ಕೆ ಬಂದ್ರೆ ಅಥವಾ ಪೂರ್ಣ ಪ್ರಮಾಣದಲ್ಲಿ ಯಾವುದೇ ರೀತಿಯಾಗಿ ಇದನ್ನ ಪ್ರದಕ್ಷಿಣೆ ಹಾಕುವಂಗಿಲ್ಲ. ಅಂದ್ರೆ ಪ್ರಾಚೀನ ಕಾಲದಿಂದಲೂ ಈ ಒಂದು ನಂಬಿಕೆ ಇರುವಂತದ್ದು. ಅಂದ್ರೆ ಅಕಸ್ಮಾತ್ ಏನಾದ್ರು ಇದನ್ನ ಸಂಪೂರ್ಣವಾಗಿ ಪ್ರದಕ್ಷಿಣೆ ಹಾಕಿದಾದಲ್ಲಿ ಅಂದ್ರೆ ಶಿವನನ್ನ ತುಳಿದು ಹೋದಂತೆ ಅನ್ನುವಂತ ನಂಬಿಕೆ ಇರುವಂತದ್ದು. ಹೀಗಾಗಿ ಈ ಒಂದು ಏನು ಅರ್ಧ ಪ್ರದಕ್ಷಿಣೆ ಇರುವಂತ ಒಂದು ಪಾಣಿ ಬಟ್ಟಲು ಅಂದ್ರೆ ಇದು ಈಗಾಗಲೇ ಒಂದೇ ಏನು ಇರುವಂತ ಒಂದು ಶಿಲೆ ಇದು. ಅಂದ್ರೆ ಒಂದೇ ಶಿಲೆಯಲ್ಲಿ ಇರ್ತಕ್ಕಂಥ ಪಾಣಿ ಬಟ್ಟಲು. ಅಂದ್ರೆ ಈಗ ಅದನ್ನ ಉಲ್ಟಾ ಹಾಕಿದ್ದಾರೆ. ಉಲ್ಟಾ ಹಾಕಿದ್ರಿಂದ ಇದು ಸ್ವಲ್ಪ ಏನು ಕುರುಪಾದ್ರ ತರ ಕಾಣ್ತಾ ಇದೆ. ಅಂದ್ರೆ ಒಡೆದಿರುವಂತದ್ದು ಸದ್ಯ ಒಡೆದಿದ್ದನ್ನ ಈಗ ಅದನ್ನ ಜೋಡಣೆ ಕಾರ್ಯ ಕೂಡ ಏನು ಪುರಾತತ್ವ ಇಲಾಖೆಯವರು ಮಾಡ್ತಾರೆ. ಇದನ್ನ ಉಲ್ಟಾ ಹಾಕಿರೋದ್ರಿಂದ ಅಕಸ್ಮಾತ್ ಇದನ್ನ ಸೀದಾ ಹಾಕಿದ್ರೆ ಇದು ಕೂಡ ಸಂಪೂರ್ಣವಾಗಿ ಇದೊಂದು ಪಾಣಿ ಬಟ್ಟಲ ರೀತಿಯೊಳಗೆ ಕಾಣುತ್ತೆ. ಜೊತೆಗೆ ಏನು ಆ ಪ್ರಾಚೀನ ಕಾಲದಲ್ಲಿ ಇರ್ತಕ್ಕಂಥ ಕೆಲವೊಂದಿಷ್ಟು ಕೆತ್ತನೆಗಳು ಕೂಡ ಈ ಒಂದು ಪಾಣಿ ಬಟ್ಟಲು ಕೂಡ ಮಾಡಿದ್ದಾರೆ. ಅಂದ್ರೆ ಮಣ್ಣೆಲ್ಲ ಸಂಪೂರ್ಣವಾಗಿ ಮಣ್ಣಲ್ಲಿ ಹುಗಿದಿರೋದ್ರಿಂದ ಮಣ್ಣೆಲ್ಲ ಅಂಟಿಕೊಂಡಿದೆ. ಹೀಗಾಗಿ ಈ ಒಂದು ಇವತ್ತು ಇಂಥ ರೀತಿಯ ಈ ಅವಶೇಷ ಇವು ಸದ್ಯ ಸಿಕ್ಕಿರುವಂತದ್ದು. ಒಟ್ಟಾರೆ ಹೇಳ್ಬೇಕಂದ್ರೆ ಇವತ್ತಿಗೆ ಏನು ಈ ಒಂದು ಕಾಮಗಾರಿ ಸಂಪೂರ್ಣವಾಗಿ ಇವತ್ತು 5 ಗಂಟೆವರೆಗೂ ನಡೀತಾ ಇದೆ. ಹೀಗಾಗಿ ಒಂದ್ ರೀತಿಯಲ್ಲಿ ಹೇಳ್ಬೇಕಂದ್ರೆ ಏನು ಕಳೆದ 5 ದಿನಗಳಿಂದ ಸಾಕಷ್ಟು ಅವಶೇಷಗಳು ಕೂಡ ಸಿಕ್ಕಿದ್ವು. ಅದು ಪ್ರಮುಖವಾಗಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ಕೆಲವೊಂದಿಷ್ಟು ಕಲ್ಲಿನಲ್ಲಿ ಕೆತ್ತಿರ್ತಕ್ಕಂಥ ಕಲಾಕೃತಿಗಳು ಅವಶೇಷಗಳು ಪತ್ತೆ ಆಗಿದ್ದವು. ಇವತ್ತು ಕೂಡ ಪಾಣಿ ಬಟ್ಟಲನ್ನ ಸಂಪೂರ್ಣವಾಗಿ ಹೊರತೆಗೆದಿದ್ದಾರೆ. ಇನ್ನೂ ಸಾಕಷ್ಟು ಸುಮಾರು 7-8 ಅಡಿವರೆಗೂ ಅಂದ್ರೆ ಸುಮಾರು 7-8 ಅಡಿವರೆಗೂ ಅದನ್ನ ಅಗೆದ್ರೆ ಇನ್ನೂ ಸಾಕಷ್ಟು ಅವಶೇಷಗಳು ಪತ್ತೆ ಆಗ್ಬೋದು ಅನ್ನೋಂತ ನಿರೀಕ್ಷೆಯನ್ನ ಈ ಒಂದು ಪುರಾತತ್ವ ಇಲಾಖೆಯವರು ಹೊಂದಿರುವಂತದ್ದು. ಸುರೇಶ್ ಕಡ್ಲಿಮಿಟಿ, ನ್ಯೂಸ್ ಫಸ್ಟ್, ಗದಗ್.